ನೋಡ್ಕೊಂಡು ಬಂದವರು. ನಮ್ಮ ಧ್ರುವ ಸರ್ಗೆ ಹೇಗಿರುತ್ತೆ ರೌಡಿಸಮ್ ಈ ಸಿನಿಮಾದಲ್ಲಿ? ಕಲ್ಟ್ ನೀನು ಚಾನ್ಸೇ ಇಲ್ಲ ನೋಡೋಕ್ಕೆ, ಇವೇ ಸರ್ಟಿಫಿಕೇಟೆ 100%. ಓಕೆ, ಆ ಮಟ್ಟಕ್ಕೆ ಇರ್ತದೆ ನೀನು ಅಣ್ಣ. ಅವ್ರು ನೋಡಿದ್ರೆ ಅಯ್ಯೋ ಗುರು ಹಿಂಗ ಅಂತ. ಓಕೆ, ಧ್ರುವವ್ರನ್ನ ಇಷ್ಟು ದಿವಸ ನೋಡಿದ್ದೀರಲ್ಲ, ಬೇರೆ ಶೇಡಲ್ಲಿ ನೋಡ್ತೀರಾ ಧ್ರುವವ್ರನ್ನ. ಬಟ್ ಎಲ್ಲ ನೋಡ್ಬೇಕಾದ್ರೆ ನಿನ್ನ ತಮ್ಮನೋ ಅಣ್ಣನೋ ಬಂಧು ಬಳಗ, ನನ್ನ ಮಗ ಹಿಂಗಿರ್ಬೇಕಾಗಿತ್ತು, ನನ್ನ ತಮ್ಮ ಹಿಂಗಿರ್ಬೇಕಾಗಿತ್ತು, ಎಲ್ಲೋ ಒಂದು ಕಡೆ ನನ್ನ ತಂಗಿಗೆ ಅಣ್ಣ ಹಿಂಗಿರ್ಬೇಕಾಗಿತ್ತು ಅಂತ ಅನಿಸ್ಬೇಕು ಧ್ರುವವ್ರು ನೋಡಿದ್ರೆ. ಕಾಳಿದಾಸ ಅನ್ನೋ ಪಾತ್ರ, ಕಾಳಿದಾಸ ಏನು ಮಾಡ್ತಾನೆ, ಓಪನಿಂಗ್ ಸಿನಿಮಾ ಕುಂತ್ಕೊಂಡ ತಕ್ಷಣ, ಅದು ಸಿನಿಮಾ ನೋಡುವಾಗಲ್ಲ, ಓಪನಿಂಗ್ ಸೀನಲ್ಲೇ ಕರ್ಕೊಂಡು ಹೋಗ್ತಾನೆ ಅವನು ಕಾಳಿದಾಸ. ಅಂದರೆ ಆ ಜನಗಳ ನಡುವೆ ನಾನು ಒಬ್ಬ ಅಂತ ಕರ್ಕೊಂಡು ಹೋಗ್ತಾನೆ. ಅಷ್ಟು ಅದ್ಭುತವಾಗಿ ಪಾತ್ರನ ಕ್ಯಾರಿ ಮಾಡ್ಕೊಂಡು ಹೋಗಿದ್ರು ಧ್ರುವ. ಸೊ ನೀವು ಹೊಸ ಧ್ರುವನ್ನ ನೋಡ್ತೀರಾ. ಆಮೇಲೆ ನಾಟ್ಲಕ್ಕೆ ರೆಗ್ಯುಲರ್ ಫೈಟೆಲ್ಲ ನೀವು ನೋಡಿದ್ದೀರಾ. ಸೊ ಇದೆಲ್ಲ ಡಿಫ್ರೆಂಟ್. ಎದ್ದು ಹೋಗಿ ಹೊಡಿಬೇಕು ನೀವು, ಹಂಗಿರ್ತಾವೆ ಫೈಟ್ಗಳು. ಓಕೆ, ನಿಮ್ಮ ಸಿನಿಮಾದಲ್ಲಿ ಆ್ಯಕ್ಷನ್ ಅದ್ರ ಜೊತೆ ಸೆಂಟಿಮೆಂಟ್ ಪೋರ್ಷನ್ ಕೂಡ ತುಂಬ ಎಕ್ಸ್ಪೆಕ್ಟ್ ಮಾಡ್ತಾರೆ. ಎಸ್ಪೆಷಲಿ ಮದರ್ ಸೆಂಟಿಮೆಂಟ್ ಸೀನ್ನ ಪ್ರೇಮ್ ಸರ್ ಕ್ರಿಯೇಟ್ ಮಾಡಿದಷ್ಟು ಬ್ಯೂಟಿಫುಲ್ಲಾಗಿ ಯಾರೂ ಮಾಡಲ್ಲ ಅಂತ ಹೇಳ್ತಿರ್ತಾರೆ. ಸೊ ಈ ಸಿನಿಮಾದಲ್ಲಿ ಆ ಥರದ ಸನ್ನಿವೇಶಗಳೇನಾದರೂ ನನಗೆ ಮದರ್ ಅಂತ ಮತ್ತು ತಾಯಿ ದೇವರು, ಗಾಡ್ ಅಂದರೆ ನನ್ನ ದೇವ್ರು, ತಾಯಿ ಯಾವತ್ತೂ ದೇವರು. ಅವ್ಳನ್ನ ಯಾವಾಗ್ಲೂ ಅಷ್ಟೇ ಆ ಸ್ಥಾನದಲ್ಲೇ ಇಟ್ಕೊಂಡು ಪೂಜೆ ಮಾಡ್ತೀವಿ ನಾವು ಯಾವಾಗಲೂ. ಸೊ ಸೇಮ್ ರೆಗ್ಯುಲರ್ ಫಾರ್ಮುಲಾ ಅನಿಸ್ಬಾರ್ದಲ್ವ, ಡಿಫ್ರೆಂಟ್ ಕೈಂಡ್ ಆಫ್ ಸ್ಟೋರಿಗಳು. ಯಾಕೆಂದರೆ ಇಲ್ಲಾಂದರೆ ಪ್ರೇಮ್ ಅದನ್ನೇ ಮಾಡ್ತಾನೆ, ಏನು ಗುರು ಇವನು ಅದನ್ನೇ ಮಾಡ್ತಾನೆ ಅಂತ ಅಂದ್ಬಿಡ್ತಾರೆ. ಅದನ್ನು ತಾಯಿನ ಮೀರಿ ಏನೂ ಮಾಡೋಕ್ಕಾಗಲ್ಲ ನಾವು, ಪ್ರಪಂಚದಲ್ಲಿ ಜಗತ್ತಲ್ಲೇ ಇಲ್ಲ, ಅದೆಲ್ಲ ಸುಳ್ಳು. ಸೊ ಅದನ್ನೇ ಮಾಡೋದು ಬೇಡ ಅಂತ ಬೇರೆ ಆಯಾಮದಲ್ಲಿ ಹೊಸ ಥರ ಕಥೆಗಳು ಮಾಡಿದ್ವಿ. ಒಂದೊಂಥರ ಈಗ ದರ್ಶನ್ ಅವ್ರಿಗೆ ಕರಿಯ ಅಂತ ಒಂದು ಮಾಡಿದ್ವಿ. ಸೊ ಎಕ್ಸ್ಕ್ಯೂಸ್ ಮೀ ಅಂತ ಒಂದು ಇದು ಮಾಡಿದ್ವಿ. ಜೋಗಿ ಅಂತ ಅಣ್ಣನೊಟ್ಟಿಗೆ ಒಂದು ಮಾಡಿದ್ವಿ. ಈಗ ಧ್ರುವರೊಟ್ಟಿಗೆ ಒಂದು ಅಪ್ಪವ್ರೊಟ್ಟಿಗೆ ರಾಜ ಸೋಮನ್ ಬೇರೆ ಥರ ಮಾಡಿದ್ವಿ. ಸೊ ಬೇರೆ ಇದು ಸುದೀಪ್ ಸರ್ ಜೊತೆ ವಿಲನ್ ಅದೇ ಬೇರೆ ಥರ ಸೈಡು. ಈಗ ಧ್ರುವವ್ರ ಜೊತೆ ಇಟ್ಸ್ ಲೈಕ್ ಬೇರೆ ಡಿಫ್ರೆಂಟ್ ಕೈಂಡ್ ಆಫ್, ಅಂದರೆ ಧ್ರುವವ್ರನ್ನ ಈ ಥರ. ಯಾಕಂದರೆ ನನಗೇನಂದರೆ ನನ್ನ ಧ್ರುವನ ಹಿಂಗೆ ತೋರಿಸ್ಬೇಕಾಯ್ತು, ಹಿಂಗೆ ಮಾಡಬೇಕಾಯ್ತು ಅನ್ನೋ ಇದಕ್ಕೆ ಸೊ ತೋರಿಸಿದ್ದೀನಿ, ಪ್ರೆಸೆಂಟ್ ಮಾಡಿದ್ದೀನಿ. ಆಮೇಲೆ ಅದು ಏನಂದರೆ ಈಗ ನೋಡಿ ಎಷ್ಟು ಇನ್ನೊಸೆನ್ಸ್ ಕೂತವನೆ ಸಿನಿಮಾದಲ್ಲಿ ಹೆಚ್ಚಾಗಿ ನೋಡ್ತೀರಾ ನೀವು. ಅಯ್ಯೋ ಗುರು, ಏನು ಗುರು ಅವ್ನು ಕರ್ಕೊಬ್ರು ಮಾತಾಡಬೇಕು ಅಂತ ಅನ್ಸ್ಬೇಕು ಅಷ್ಟು. ಎಸ್ ಕೆಳಗಡೆ KD ದಿ ಡೆವಿಲ್ ಅಂತ ಬೇರೆ ಬರ್ತಿದ್ರೆ ಸರ್. ಯಾಕೆ ಅಂತ ಅದೇ ಏಪ್ರಿಲ್ ಮಾತಾಡೋಣ, ಏಪ್ರಿಲ್ ಮಾತಾಡೋಣ ಸರ್. ಇವಾಗ ರಮೇಶ್ ಸರ್ ಆಗಿರ್ಬೋದು, ಸಂಜಯ್ ದತ್ ಸರ್ ಆಗಿರ್ಬೋದು, ಅವ್ರದ್ದು ಬರೀ ಕ್ಯಾರೆಕ್ಟರ್ ಜಲ್ಲಾಗಿ ತೋರಿಸಿದ್ದೀರಾ. ಅವ್ರ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಕೊಡೋ ಥರ ಏನಾದ್ರು ಟೀಸರ್ ಏನಾದ್ರು ಕೊಡ್ತೀರಾ? ಬಿಡ್ತೀವಿ ಮಗ ಏಪ್ರಿಲ್ ಬಿಡ್ತೀನಿ ಮಗನೇ. ಅದು ಏಪ್ರಿಲ್ ಮೇಡಮ್ ಮಗನೇ, ನಿಂಗೆ ಗೊತ್ತಿಲ್ಲ ಅದು. ಬಾ ಕಿವಿಲಿ ಹೇಳ್ತೀನಿ, ಬೈಲಿ ಹೇಳ್ಬಿಡು. ಇಲ್ಲ ಹೇಳ್ಬಿಡ, ಕಿವಿಲಿ ಹೇಳ್ತೀನಿ, ಬಾಯಲ್ಲಿ ಕಿವಿಲಿ ಹೇಳ್ತೀನಿ, ಹೇಳ್ಬಿಡು. ಎಲ್ಲರೂ ಕಾಫಿ ಕುಡ್ಕೊಂಡು ಆರಾಮಾಗಿ ಹೋಗಿ. ಸರ್, ಇವತ್ತು ಮಕರ ಸಂಕ್ರಾಂತಿ, ಜನರಿಗೆ ಏನಾದರೂ KD ಕಡೆಯಿಂದ ಏನಾದರೂ ಸಿಗುತ್ತಾ? ಅಂದರೆ ಏನಾದರೂ ಸ್ಪೆಷಲ್ ಆಗಿ ಈ ಇಂಟರ್ವ್ಯೂ ಸಿಗುತ್ತೆ ಮಗನೇ. KD ನೀವೆಲ್ಲ ಫಸ್ಟ್ 2025ಗೆ ಅದ್ಭುತವಾಗಿ ರೆಸ್ಪಾನ್ಸ್ ಕೊಟ್ಟಿದ್ದೀರಾ, ಅದ್ಭುತವಾಗಿ ಕೊಟ್ಟಿದ್ದೀರಾ. ಸೊ ಅದಕ್ಕಿಂತ ನೀವು ನಮಗೆ ಕೊಡೋ ಗಿಫ್ಟು, ನಾವೇನು ನಿಮಗೆ ಕೊಡೋದೇ ಗಿಫ್ಟು, ನೀವೇ ನಮಗೆ ಕೊಟ್ಟಿದ್ದೀರಾ. ಸೊ ನಾವು ಕೊಡುವಷ್ಟು ದೊಡ್ಡವ್ರು ಅಲ್ವೇ ಅಲ್ಲ. ಏನು ಗುರು, ನೀನಂತೋನಲ್ವೇ ಅಲ್ಲ, ನಿನ್ನಂಗೆ ಯಾರೂ ಇಲ್ಲ ಅಷ್ಟೇ. ಸೊ ಹಂಗೆ. ಓಕೆನಾ, ಥ್ಯಾಂಕ್ ಯು ಸೋ ಮಚ್. ಲಾಸ್ಟ್ ರೀಲ್ಸ್ ಮಾಡಿದ್ರು ಬಂದೆ ಮಗನೇ, ಎಲ್ಲ ದೊಡ್ಡದಲ್ಲ ರೀಲ್ಸ್ ಮಾಡಿದ್ರು ಬಂದಿದ್ರಾ? ಅವ್ರು ಮಾತಾಡಿದ್ರಿ ಅವ್ರ ಜೊತೆ? ಮೈಸೂರು ಹುಡುಗರು ಮಗ ಎಲ್ಲ ತುಂಬ ಟೀನರ್ಸಿಪ್ರದವು, ತುಂಬ ಚೆನ್ನಾಗಿ ಅದ್ಭುತವಾಗಿ ಇದು ಮಾಡಿದ್ರು. ಬಂದು ನಮ್ಮ ಹುಡುಗಿ ಜೊತೆ ಡ್ಯಾನ್ಸ್ ಬೇರೆ ಮಾಡಿದ್ರು. ಆಮೇಲೆ ಇವಳು ನೋಡಿದ ತಕ್ಷಣ ಹೀರೋಯಿನು ಅಂದ್ಕೊಂಡೆಲ್ಲ ಡ್ಯಾನ್ಸ್ ಎಲ್ಲ ಮಾಡ್ಬಿಟ್ಟು ಹೋದ್ರು. ಪಾಪ ಥ್ಯಾಂಕ್ಸ್. ಅವರು ಎಲ್ಲ ಅಂದರೆ ನಾಟ್ಲಕ್ಕೆ ಮೈಸೂರು ಟೀಮ್ ಒಂದೇ ಅಂತಲ್ಲ, ಪ್ರತಿಯೊಬ್ಬರು ಮಾಡಿದ್ರು. ಎಲ್ಲರೂ 2 ಲಕ್ಷದ ಮೇಲೆ ರೀಲ್ಸ್ ಹೋಗಿದೆ ಅವಾಗೆಲ್ಲರಿಗೂ. ಸೊ ಇಲ್ಲಿಂದನೇ ಎಲ್ಲರಿಗೂ ಕೈ ಮುಗಿ ಕೇಳ್ತೀನಿ, ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಸೊ ಮಚ್. ಲವ್ ಯು.